ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ಬಗ್ಗೆ ಒಂದು ಹೊಸದಾಗಿರುವಂತಹ ಅಪ್ಡೇಟ್ ಬಂದಿದೆ ಅಂತಾನೆ ಹೇಳ್ಬೋದು. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ವಾರದ ಒಂದು ಕಾನ್ಸೆಪ್ಟ್ ಅನುಸಾರವಾಗಿ ಅಂದ್ರೆ ಟಾಪ್ 6 ಕಂಟೆಂಡರ್ಶಿಪ್ ಅನ್ನುವಂತ ಒಂದು ವಿಶೇಷವಾದಂತಹ ಕಾನ್ಸೆಪ್ಟ್ ಅನ್ನ ಇಟ್ಟುಕೊಂಡು ನಮ್ಮ ಬಿಗ್ ಬಾಸ್ ಈ ವಾರದ ಟಾಸ್ಕ್ ಗಳನ್ನ ನಿರ್ಮಾಣ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈಗಾಗಲೇ ಟಾಪ್ 6 ಕಂಟೆಂಡರ್ಶಿಪ್ ಗೆ ಆಯ್ಕೆ ಆಗಿರುವಂತಹ 4 ಜನ ಸ್ಪರ್ಧಿಗಳು ಯಾರು ಅನ್ನೋ ಒಂದು ವಿಡಿಯೋನ ಮಾಡಿದ್ದೇನೆ, ಅದನ್ನ ಹೋಗಿ ನೋಡಿ ಅಂತ ಕೇಳ್ಕೊತಾ ಈಗ ಇನ್ನು ಬಿ ವಾರದ ಟಾಪ್ 6 ಕಂಟೆಂಡರ್ಶಿಪ್ ನಿಂದ ಔಟ್ ಆಗಿರುವಂತಹ 4 ಜನ ಸ್ಪರ್ಧಿಗಳು ಯಾರು ಅನ್ನೋ ಒಂದು ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೋಸ್ಕರ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗ್ಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಒಟ್ಟಾರೆಯಾಗಿ ಈ ವಾರದಲ್ಲಿ ಒಂದು ರೀತಿಯಾಗಿ ಸಖತ್ತಾಗಿರುವಂತಹ ಟಾಸ್ಕ್ ಗಳನ್ನ ನಮ್ಮ ಬಿಗ್ ಬಾಸ್ ನೀಡ್ತಾ ಹೋಗ್ತಾರೆ ಅಂತ ಹೇಳ್ಬೋದು. ಹಲವಾರು ಟ್ವಿಸ್ಟ್ ಗಳ ಮೇಲೆ ಟ್ವಿಸ್ಟ್ ಅನ್ನು ಕೊಡ್ತಾ ಈ ವಾರದಲ್ಲಿ ಟಾಪ್ 6 ಕಂಟೆಂಡರ್ಶಿಪ್ ಗೆ ಆಯ್ಕೆ ಆಗಲು 4 ಜನ ಸ್ಪರ್ಧಿಗಳನ್ನ ಆಯ್ಕೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ವಾರದ ಟಾಪ್ 6 ಕಂಟೆಂಡರ್ಶಿಪ್ ನಿಂದ ಔಟ್ ಆಗಿರುವಂತಹ 4 ಜನ ಸ್ಪರ್ಧಿಗಳು ಯಾರು ಅಂತ ನೋಡ್ತಾ ಹೋದಾದ್ರೆ ಮೊದಲನೇದಾಗಿ ನಮ್ಮ ಗಿಲ್ಲಿ ಅವರು ಔಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಈ ವಾರದ ಟಾಪ್ 6 ಕಂಟೆಂಡರ್ಶಿಪ್ ಅನ್ನುವಂತ ಒಂದು ಟಾಸ್ಕ್ ನಿಂದ ಔಟ್ ಆಗಿರುವಂತ ಮೊದಲನೇ ಸ್ಪರ್ಧಿ. ಎರಡನೇದಾಗಿ ಔಟ್ ಆಗಿರುವಂತಹ ಸ್ಪರ್ಧಿ ನಮ್ಮ ರಕ್ಷಿತಾ ಶೆಟ್ಟಿ ಅಂತ ಹೇಳ್ಬೋದು. ಅವರು ಕೂಡ ಈ ವಾರದ ಟಾಪ್ 6 ಕಂಟೆಂಡರ್ಶಿಪ್ ನಿಂದ ಔಟ್ ಆಗಿದ್ದಾರೆ. ಇಬ್ಬರ ಬಗ್ಗೆ ನಿಮಗೆಲ್ಲರಿಗೂ ಕೂಡ ಆಲ್ಮೋಸ್ಟ್ ಗೊತ್ತೇ ಇರ್ತದೆ ಅಂತ ಅನ್ಕೊಂಡಿದ್ದೀನಿ, ಯಾಕಂದ್ರೆ ಎಪಿಸೋಡ್ ಅಲ್ಲಿ ಕೂಡ ಇದರ ಬಗ್ಗೆ ತೋರಿಸಿದ್ದಾರೆ. ಈಗ ಮೂರನೇದಾಗಿ ಈ ವಾರದ ಟಾಸ್ಕ್ ನಿಂದ ಔಟ್ ಆಗಿರುವಂತಹ ಸ್ಪರ್ಧಿ ಅದು ಬೇರೆ ಯಾರು ಅಲ್ಲ, ನಮ್ಮ ರಾಶಿಕಾ ಶೆಟ್ಟಿ ಅಂತಾನೆ ಹೇಳ್ಬೋದು. ನಮ್ಮ ರಾಶಿಕಾ ಶೆಟ್ಟಿ ಅವರು ಕೂಡ ಈ ವಾರದ ಒಂದು ಟಾಸ್ಕ್ ನಿಂದ ಔಟ್ ಆಗಿರುವಂತಹ ಮೂರನೇ ಸ್ಪರ್ಧಿ. ನಾಲ್ಕನೇದಾಗಿ ಔಟ್ ಆಗಿರುವಂತಹ ಸ್ಪರ್ಧಿ ಅದು ಬೇರೆ ಯಾರು ಅಲ್ಲ, ನಮ್ಮ ಧ್ರುವಂತ್ ಅಂತಾನೆ ಹೇಳ್ಬೋದು. ನಮ್ಮ ಧ್ರುವಂತ್ ಅವರು ಈ ವಾರದ ಟಾಪ್ 6 ಕಂಟೆಂಡರ್ಶಿಪ್ ನಿಂದ ಔಟ್ ಆಗಿರುವಂತಹ ನಾಲ್ಕನೇ ಸ್ಪರ್ಧಿ. ಗಿಲ್ಲಿ, ಧ್ರುವಂತ್, ನಮ್ಮ ರಕ್ಷಿತಾ ಹಾಗೆ ಅದರ ಜೊತೆಗೆ ನಮ್ಮ ರಾಶಿಕಾ ಶೆಟ್ಟಿ ಅವರು, ಒಟ್ಟಾರೆಯಾಗಿ ಈ 4 ಜನ ಸ್ಪರ್ಧಿಗಳು ಈ ವಾರದ ಟಾಪ್ 6 ಕಂಟೆಂಡರ್ಶಿಪ್ ಟಾಸ್ಕ್ ನಿಂದ ಔಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಇವರಿಗೆ ಕೇವಲ ಒಂದೇ ದಾರಿ ಇರೋದು ಟಾಪ್ 6 ಗೆ ಎಂಟರ್ ಆಗಲು, ಕೇವಲ ಜನಗಳ ಮತಗಳ ಅನುಸಾರವಾಗಿ ಅವರು ನೇರವಾಗಿ ಫಿನಾಲಿಗೆ ಹೋಗಬೇಕು, ಇಲ್ಲಾಂದ್ರೆ ಸಾಧ್ಯವೇ ಇಲ್ಲ ಅಂತಾನೆ ಹೇಳ್ಬೋದು. ಇದು ಬಿಗ್ ಬಾಸ್ ಕನ್ನಡ ಸೀಸನ್ 12 ಇವತ್ತಿನ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಅಂತಾನೆ ಹೇಳ್ತಾ ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇದೇ ರೀತಿಯಾಗಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ಪ್ರತಿಯೊಂದು ಅಪ್ಡೇಟ್ ಗಳನ್ನ ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.